ಬರುತ್ತೆ, ಆ ದುಡ್ಡಿನಿಂದ ಸಂತೋಷವಾಗಿರ್ಬಹುದು ನಾವು. ಹೌದು ಮಗನೇ, ತಂದೆ ಮಗ ಹೀಗೆ ಒಂದು ಹೊತ್ತು ತಿಂದು ಮಿಕ್ಕ 2 ಹೊತ್ತು ಹೊಟ್ಟೆ ಖಾಲಿಯಾಗಿಡೋದು ಅಗತ್ಯವಿಲ್ಲ. ಮತ್ತೆ ತಡ ಏನಕ್ಕಮ್ಮ ಸೊಸೆ, ಬಿಸಿ ಬಿಸಿಯಾಗಿ ತಂದೂರಿ ಚಿಕನ್ ಮಾಡಿ. ಇಷ್ಟರಲ್ಲಿ ಸ್ಕೂಲಿಂದ ಮಕ್ಕಳು ಬರ್ತಾರೆ, ಎಲ್ರು ಸೇರಿ ಇಲ್ಲೇ ಹೊಟ್ಟೆ ತುಂಬಾ ಹಾಯಾಗಿ ತಿನ್ಬಹುದು. ಅತ್ತೆ ಸೊಸೆಯರು ಸಂತೋಷಪಟ್ಟು ಅಲ್ಲಿಂದ ಮನೆಯೊಳಗೆ ಹೋಗುತ್ತಾರೆ. ತಂದೆ ಮಗ ಮುಖವನ್ನು ನೋಡಿಕೊಂಡು ಸಣ್ಣಗೆ ನಕ್ಕು, ಅಪ್ಪ, ನಮ್ಮ ರಿವರ್ಸ್ ಗೇಮ್ ಚೆನ್ನಾಗಿ ಕೆಲಸ ಮಾಡಿದೆ. ಅದೇ ನಾವು ಮೊದಲ ದಿನವೇ ನಮಗೆ ತಂದೂರಿ ಚಿಕನ್ ಬೇಕು ಅಂದ್ರೆ ನಿಜಕ್ಕೂ ಈ ಅತ್ತೆ ಸೊಸೆರು ಮಾಡ್ಕೊಡ್ತಾ ಇದ್ರಾ ಇಲ್ವಲ್ಲ? ಅತ್ತೆ ಸೊಸೆರು ಅನ್ಕೋತಾರೆ ಅವರೇ ಬುದ್ಧಿವಂತರು ಅಂತ. ಅವರಿಗೆ ಗೊತ್ತಿಲ್ಲ ನಾವು ಅವರಿಗೆ ಮಿಂಚಿನ ಬುದ್ಧಿವಂತರು ಅಂತ. ಹಾಗೆ ತಂದೆ ಮಗ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಇನ್ನು ಅತ್ತೆ ಸೊಸೆಯರು ಮನೆಯಲ್ಲಿರುವ ಕೋಳಿಗಳಲ್ಲಿ 1-2 ಕೋಳಿಗಳನ್ನು ಹಿಡಿದುಕೊಂಡು ತಂದೂರಿ ಚಿಕನ್ ಮಾಡ್ತಾ ಇರ್ತಾರೆ. ಮಳೆ ಸ್ವಲ್ಪವೂ ಬಿಡದೆ ಹಾಗೆ ಬೀಳುತ್ತಾನೆ ಇರುತ್ತದೆ. ಮಕ್ಕಳು ಕೊಡೆ ಹಿಡಿದುಕೊಂಡು ಮನೆಗೆ ಬರುತ್ತಾರೆ. ಭವ್ಯ ತನ್ನ ಫ್ರೆಂಡ್ ಕೀರ್ತಿಯನ್ನು ಕರ್ಕೊಂಡ್ ಬಂದಿರ್ತಾಳೆ. ಮನೆಯಲ್ಲಿರುವವರಿಗೆ ಪರಿಚಯ ಮಾಡಿಸುತ್ತಾಳೆ. ಎಲ್ಲರೂ ಕೀರ್ತಿಯ ಜೊತೆ ಹಾಯಾಗಿ ತಮಾಷೆಯಾಗಿ ಮಾತನಾಡುತ್ತಾರೆ. ಅತ್ತೆ ಸೊಸೆಯರು ಮಾಡಿದ ಬಿಸಿ ಬಿಸಿ ತಂದೂರಿ ಚಿಕನ್ ಅನ್ನು ಎಲ್ಲರೂ ಕೂತ್ಕೊಂಡು ತಿಂತಾರೆ. ಕೀರ್ತಿ ತಿನ್ನದೆ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ತಿನ್ನು ಕೀರ್ತಿ. ನಾನು ಯಾವತ್ತೂ ತಿಂದಿಲ್ಲ ಅನಾಮಿಕಾ ಆಂಟಿ. ಏನು, ಚಿಕನ್ ತಂದೂರಿ ಯಾವತ್ತೂ ತಿಂದಿಲ್ವಾ? ನಿಜಕ್ಕೂ ನಾನು ಇದುವರೆಗೂ ಚಿಕನ್ನೇ ತಿಂದಿಲ್ಲ ಅಮ್ಮನವ್ರೆ. ಅಮ್ಮನವ್ರಂತ ಅನ್ಬೇಡ ಕೀರ್ತಿ, ಅಮ್ಮಮ್ಮ ಅಂತ ಕರಿ, ನಾನು ತಿನ್ನಿಸ್ತೀನಲ್ಲ. ಶಾರದಾ ಕೀರ್ತಿಗೆ ತಂದೂರಿ ಚಿಕನ್ ತಿನ್ನಿಸುತ್ತಾಳೆ. ಕೀರ್ತಿ ಕಣ್ಣಿನಿಂದ ಕಣ್ಣೀರು ಬರುತ್ತದೆ. ಏನಮ್ಮ, ತಂದೂರಿ ಚಿಕನ್ ಖಾರವಾಗಿದ್ಯಾ? ಇಲ್ಲ ಅಮ್ಮಮ್ಮ, ಈ ಕಣ್ಣೀರು ಆನಂದದಿಂದ ಬರ್ತಾ ಇದೆ. ನಮ್ಮಮ್ಮ ಟ್ರೈನಲ್ಲಿ ಕಡಲೆ ಬೀಜ ಮಾರ್ತಾ ಇರ್ತಾಳೆ. ಹಾಗೆ ಬಂದ ದುಡ್ಡಿನಿಂದಲೇ ನನ್ನನ್ನು ಓದಿಸ್ತಾ ಇರ್ತಾಳೆ. ನಾನು ಏಳುವ ಹೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಟು ಹೋಗ್ತಾಳೆ. ರಾತ್ರಿಗೆ ನಾನು ಮಲ್ಕೊಂಡ ಮೇಲೆ ಬಂದು ನನ್ನನ್ನು ಎಬ್ಬಿಸ್ತಾಳೆ. ಕೀರ್ತಿ ಹೇಳುತ್ತಿರುವ ಮಾತನ್ನು ಕೇಳುತ್ತಿರುವ ಶಾರದಾಳ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೂ ಕಣ್ಣೀರು ನಿಲ್ಲಲಿಲ್ಲ. ಕೀರ್ತಿಯ ಮೇಲೆ ಎಲ್ಲರಿಗೂ ಪ್ರೇಮ, ಸಹಾನುಭೂತಿ ಆಗುತ್ತದೆ. ಈಗ ಮಳೆಗಾಲ ಅಲ್ವಾ, ಟ್ರೈನಲ್ಲಿ ಹೋಗ್ತಾ ಇರುವವರು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ ಅಮ್ಮ ಬಿಸಿ ಬಿಸಿ ಕಡಲೆ ಬೀಜ ಮಾಡ್ಕೊಂಡು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಾರ್ತಾಳೆ. ಬಂದಾಗೆಲ್ಲ ದುಡ್ಡು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಳೆ. ಶಾರದಾ ಕೀರ್ತಿಗೆ ತಂದೂರಿ ಚಿಕನ್ ತಿನ್ನಿಸುತ್ತಾಳೆ. ಎಲ್ಲರೂ ಸಂತೋಷದಿಂದ ತಂದೂರಿ ಚಿಕನ್ ತಿನ್ನುತ್ತಾರೆ. ರಮೇಶ್ ಮಳೆಯಲ್ಲಿ ಕೀರ್ತಿಯನ್ನು ಕರೆದುಕೊಂಡು ಅವಳ ಮನೆ ಹತ್ರ ಬಿಟ್ಟು ಬರುತ್ತಾನೆ. ಮಾರನೇ ದಿನ ಕೂಡ ಮಳೆ ಬೀಳುತ್ತಾ ಇರುತ್ತದೆ. ರಮೇಶ್ ಪ್ರಸಾದರ್ಗೆ ಕೂಲಿ ಕೆಲಸಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಅದರಿಂದ ಅತ್ತೆ ಸೊಸೆಯರು ಒಂದು ಆಲೋಚನೆ ಮಾಡುತ್ತಾರೆ. ಅತ್ತೆ, ಇದು ಮಳೆಗಾಲ, ಮೇಲಾಗಿ 1 ವಾರದಿಂದ ಮಳೆ ಬರ್ತಾನೆ ಇದೆ. ಮಾವಯ್ಯ ಅವರೇನೋ ಕೂಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ. ನಮ್ಮ ಹತ್ರ ಇರುವ ಕೋಳಿಗಳನ್ನ ಯಾರು ಕೊಂಡ್ಕೋತಾ ಇಲ್ಲ. 2-3 ಕೋಳಿಗಳನ್ನ ಸಾಲವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಹೊರತು ದುಡ್ಡಂತೂ ಯಾರು ಕೊಡ್ತಾ ಇಲ್ಲ. ಮಕ್ಕಳಿಗಾಗಿ ಎತ್ತಿಟ್ಟಿರುವ ದುಡ್ಡನ್ನ ತೆಗಿಯೋಣವಾ? ಬೇಡ ಸೊಸೆ, ಆ ದುಡ್ಡನ್ನ ತೆಗಿಬೇಡ. ನಾವು ಟ್ರೈನಲ್ಲಿ ತಂದೂರಿ ಚಿಕನ್ ಮಾರೋಣ. ಹಾಗೆ ಅತ್ತೆ, ಈ ವಿಷಯ ಮಾವಯ್ಯಂಗೂ ಅವರಿಗೂ ಹೇಳೋಣ. ತಪ್ಪದೆ ಸೊಸೆಯೇ, ತಂದೆ ಮಗನಿಗೆ ಹೇಳದೆ ನಾವು ಯಾವ ಕೆಲಸವೂ ಮಾಡಲ್ವಲ್ಲ. ನಾನು ಅವರ ಹತ್ರ ಮಾತಾಡ್ತೀನಮ್ಮ. ಈಗ ನಮಗೆ ತಿನ್ನೋದಕ್ಕೆ ಏನಾದ್ರೂ ಮಾಡು. ಹಾಗೆ ಅತ್ತೆ. ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ. ಜಗಲಿ ಮೇಲೆ ಕೂತ್ಕೊಂಡು ಮಳೆಯನ್ನು ನೋಡುತ್ತಾ ಎಂಜಾಯ್ ಮಾಡ್ತಾ ಇರುವ ತಂದೆ ಮಗನ ಹತ್ರಕ್ಕೆ ಶಾರದಾ ಬರುತ್ತಾಳೆ. ಏನು ಅಂದ್ರೆ, ಈ ಮಳೆ ಕಾರಣದಿಂದ ಕೂಲಿ ಕೆಲಸ ಸರಿಯಾಗಿ ಇಲ್ವಲ್ಲ, ಅದಕ್ಕೆ ಕೋಳಿಗಳನ್ನು ಕೂಡ ಯಾರು ಕೊಂಡ್ಕೋತಾ ಇಲ್ಲ. ಮನೇಲಿ ದುಡ್ಡು ಕೂಡ ಇಲ್ಲ. ಅದಕ್ಕೆ ಸೊಸೆ ನಾನು ಸೇರಿ ಟ್ರೈನಲ್ಲಿ ತಂದೂರಿ ಚಿಕನ್ ಮಾಡಿ ಮಾರೋಣ ಅಂದ್ಕೋತಾ ಇದೀವಿ. ಒಳ್ಳೆ ಆಲೋಚನೆ ಮಾಡಿದೆ ಶಾರದಾ. ಆದ್ರೆ ನೀನು ಸೊಸೆ ಯಾಕೆ ಹೇಳು? ನಾನು ಮಗ ಹೇಗೂ ಮನೆ ಹತ್ರ ಖಾಲಿಯಾಗಿರ್ದೀವಲ್ಲ, ನಾವಿಬ್ರು ಹೋಗಿ ಟ್ರೈನಲ್ಲಿ ಆ ತಂದೂರಿ ಚಿಕನ್ ಮಾರ್ತೀವಿ. ಏನಂತೀಯ ಮಗನೇ? ಹಾಗೆಪ್ಪ, ಅತ್ತೆ ಸೊಸೆಯರು ಮನೆ ಹತ್ರ ಮನೆ ಕೆಲಸ, ಕೋಳಿ ಕೆಲಸ ಮಾಡ್ಕೊಂತ ಇರ್ತಾರೆ. ನಾವು ಟ್ರೈನಲ್ಲಿ ಬಿಸಿ ಬಿಸಿ ಚಿಕನ್ ತಂದೂರಿಯನ್ನು ಮಾರೋಣ. ತಂದೆ ಮಗ ಸೇರಿ ಇದುವರೆಗೂ ಮಾಡಿದ ಓವರ್ ಆಕ್ಷನ್ ಸಾಕು ಬಿಡಿ. ನಾನು ಹೇಳಿದ ಹಾಗೆ ಚೆನ್ನಾಗಿ ತಂದೆ ಮಗ ಮನೆಯಲ್ಲಿದ್ದು ಮನೆ ಕೆಲಸ, ಕೋಳಿ ಕೆಲಸ ನೋಡ್ಕೊಳ್ಳಿ. ನಾನು ಸೊಸೆ ಸೇರಿ ಟ್ರೈನಲ್ಲಿ ತಂದೂರಿ ಚಿಕನ್ ಮಾರ್ಕೊಳ್ತಾ ದುಡ್ಡು ಸಂಪಾದಿಸ್ತಾ ಇರ್ತೀವಿ. ಏನ್ ಮಾತಾಡ್ತಾ ಇದೀಯಮ್ಮ? ಮಗನೇ, ನೀನು ನಿಮ್ಮಪ್ಪ ಮಾತಾಡಿದ ಮಾತುಗಳು ನಾನು ಅನಾಮಿಕಾ ಕೇಳಿಸ್ಕೊಂಡಿದ್ದೀವಿ. ಅದಕ್ಕೆ ನಾನು ಸೊಸೆ ಈ ನಿರ್ಣಯಕ್ಕೆ ಬಂದಿದ್ದೀವಿ. ಪ್ರಸಾದ್ ಏನು ಮಾತನಾಡದೇ ಇರುತ್ತಾನೆ. ನಿಮ್ಮಪ್ಪ ಏನು ಮಾತನಾಡದೇ ಇದ್ದಾನೆ ಅಂದ್ರೆ ಇನ್ನು ನೀನೇ ಅರ್ಥ ಮಾಡ್ಕೊ ಮಗನೇ. ಹಾಗೆ ಅಮ್ಮ, ನಾನು ಅಪ್ಪ ಮನೆ ಹತ್ರನೇ ಇರ್ತೀವಿ, ಈ ಎಲ್ಲ ಕೆಲಸ ಮಾಡ್ತೀವಿ. ಶಾರದಾ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ. ಅತ್ತೆ ಸೊಸೆಯರು ಮಾತನಾಡಿಕೊಂಡು ಆ ದಿನ ಕೀರ್ತಿಯವರ ಮನೆಗೆ ಬರುತ್ತಾರೆ. ಕೀರ್ತಿಯವರ ಅಮ್ಮನ ಹತ್ರ ಮಾತನಾಡುತ್ತಾರೆ. ಆ ದಿನದಿಂದ ಟ್ರೈನಲ್ಲಿ ಅತ್ತೆ ಸೊಸೆಯರು ಮಳೆಯಲ್ಲಿ ಬಿಸಿ ಬಿಸಿ ತಂದೂರಿ ಚಿಕನ್ ಮಾರುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ. ಮನೆ ಹತ್ರ ತಂದೆ ಮಗ ಮನೆ ಕೆಲಸ, ಅಡುಗೆ ಕೆಲಸದ ಜೊತೆ ಕೋಳಿಗಳಿಗೆ ಕಾಳನ್ನು ಹಾಕಿ ಕೋಳಿಯ ಗೂಡನ್ನು ಕ್ಲೀನ್ ಮಾಡ್ತಾ ಇರ್ತಾರೆ.
ದಿನ ಕಳೆಯುತ್ತಾ ಇರುತ್ತದೆ. ಅತ್ತೆ ಸೊಸೆಯರು ಮಳೆಯಲ್ಲಿ ಟ್ರೈನಲ್ಲಿ ತಂದೂರಿ ಚಿಕನ್ ಮಾರುತ್ತಾ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ. 25 ಕೆಜಿ ಮಿರ್ಚಿ ಬಜ್ಜಿ ತಿನ್ನುವ ಸೊಸೆ. ನಿಜ ಹೇಳೆ ಸೊಸೆ, ನೀನು 25 ಕೆಜಿ ಮಿರ್ಚಿ ಬಜ್ಜಿ ತಿಂತೀಯಾ? ತಿಂತೀನಿ ಅಂತಾನೆ ಅಲ್ವಾ ಅತ್ತೆ ನಾನು ಗಂಟೆಯಿಂದ ಹೇಳ್ತಾ ಇದ್ದೀನಿ ನಿಮ್ಗೆ. ನೋಡೋದಕ್ಕೆ ಕಡ್ಡಿ ತರ ಇದೆಯಾ? ನೀನು 25 ಕೆಜಿ ಮಿರ್ಚಿ ಬಜ್ಜಿ ತಿಂತೀಯ ಅಂದ್ರೆ ನನಗೇನೋ ನಂಬಿಕೆ ಆಗ್ತಾ ಇಲ್ಲಮ್ಮ. ಅದಕ್ಕೆ ಅಲ್ವತ್ತೆ ಇಬ್ಬರು ಮಾರ್ಕೆಟ್ಗೆ ಹೋಗಿ 25 ಕೆಜಿ ಮಿರ್ಚಿ ತಗೊಳ್ಳೋಣ, ಆ ನಂತರ ಕಿರಾಣಾ ಶಾಪ್ಗೆ ಹೋಗಿ 25 ಕೆಜಿ ಕಡಲೆ ಹಿಟ್ಟು ಕೂಡ ತಗೊಳ್ಳೋಣ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡ್ತಾಳೆ. 25 ಕೆಜಿ ಕಡ್ಲೆ ಹಿಟ್ಟ? ನಿನ್ನಮ್ಮನ ಹೊಟ್ಟೆ ಹೊಡಿಯ. 25 ಕೆಜಿ ಕಡ್ಲೆ ಹಿಟ್ಟಿನಿಂದ ಎಷ್ಟು ಕೆಜಿ ಮಿರ್ಚಿ ಬಜ್ಜಿ ಮಾಡ್ಬೋದು ಗೊತ್ತಾ ನಿಂಗೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಅತ್ತೆ, ನಾನು ಮನೆ ಹತ್ರನೇ ಇರ್ತೀನಿ. ನೀವೇ ಮಾರ್ಕೆಟ್ಗೆ ಹೋಗಿ 25 ಕೆಜಿ ಮಿರ್ಚಿ ಬಜ್ಜಿಗೆ ಬೇಕಾದಷ್ಟು ಮಿರ್ಚಿಯನ್ನು ಸಾಮಾನನ್ನು ತಗೊಂಡ್ ಬನ್ನಿ. ಸೊಸೆ, ಕಡೆ ಸಲ ಕೇಳ್ತಾ ಇದೀನಿ, ತುಂಬಾ ಆಲೋಚಿಸಿ ಉತ್ತರ ಹೇಳು. ನೀನೇನಾದ್ರೂ 25 ಕೆಜಿ ಮಿರ್ಚಿ ಬಜ್ಜಿ ತಿಂತೀಯಲ್ಲ? ಅತ್ತೆ, ತಾವು ಏನು ಡೌಟ್ ಇಟ್ಕೊಳ್ಳದೆ ಎಲ್ಲ ಸಿದ್ಧ ಮಾಡಿ. ನೀವು ಮೊದಲು ಮಾರ್ಕೆಟ್ಗೆ ಹೋಗಿ ಸಾಮಾನು ತಗೊಂಡ್ ಬರುವ ಹೊತ್ತಿಗೆ ನಾನು ಒಲೆನ ಸಿದ್ಧ ಮಾಡಿ ಇಡ್ತೀನಿ. ಸರಿ ಕಣೆ ಸೊಸೆ, ಬೀರುವಿನಿಂದ ದುಡ್ಡು ಸಾಮಾನಿಗಾಗಿ ಒಂದು ಚೀಲ ತಗೊಂಡ್ ಬಾ ಹೋಗು. ನಾನು ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಡ್ಬರ್ತೀನಿ. ಹೀಗೆ ಹೋಗಿ ಹಾಗೆ ತಗೊಂಡ್ಬರ್ತೀನಿ ಅತ್ತೆ. ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ಶಾರದಾ ತನ್ನ ಮನಸ್ಸಿನಲ್ಲಿ, ಸಣ್ಣಗಿರುವ ಸೊಸೆನ ನೋಡ್ತಾ ಇದ್ರೆ 25 ಕೆಜಿ ಮಿರ್ಚಿ ಬಜ್ಜಿ ತಿನ್ನೋ ಹಾಗಿಲ್ಲ ಅನ್ಸ್ತೆ. ಆದ್ರೆ ಅನಾಮಿಕಾ ಮಾತಿನಲ್ಲಿ ಕಾಣಿಸ್ತಾ ಇರುವ ಆ ಸಂಕಲ್ಪ ಬಲವನ್ನು ನೋಡ್ತಾ ಇದ್ರೆ ತಿನ್ನೋ ಹಾಗೆ ಇದ್ದಾಳೆ. ನೋಡೋಣ. ಆದ್ರೂ ಈಗ ಆಲೋಚಿಸಿ ಏನೂ ಲಾಭವಿಲ್ಲ. ಒಪ್ಕೊಂಡ ಮದುವೆಗೆ ಮೇಳ ಬಾರಿಸದೆ ತಪ್ಪಲ್ವಲ್ಲ. ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಮಾನ್ ತಂದು ಮಿರ್ಚಿ ಬಜ್ಜಿ ಮಾಡಿ ಸೊಸೆನ ಸೋಲಿಸ್ಬೇಕು. ಆಗಲೇ ಸೊಸೆ ಇನ್ಯಾವತ್ತೋ ಪೊಗರಿಂದ ಮಾತಾಡಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ದುಡ್ಡು ಚೀಲವನ್ನು ಹಿಡಿದುಕೊಂಡು ಬರುತ್ತಾಳೆ. ಶಾರದಾ ಅದನ್ನು ತೆಗೆದುಕೊಂಡು ಮನೆಯೊಳಗಿಂದ ಮಾರ್ಕೆಟ್ಗೆ ಹೊರಡುತ್ತಾಳೆ. ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ. ಶಾರದಾ ಆಟೋದಲ್ಲಿ ಕೂತ್ಕೋತಾಳೆ. ಮಂದಾರಪಲ್ಲಿಗೆ ಹೋಗಪ್ಪ. 300 ರೂಪಾಯಿ ಆಗುತ್ತೆ. ಕೊಡ್ತೀನಿ ಬಾ. ಆಟೋದವನು ವೇಗದಿಂದ ಆಟೋವನ್ನು ಮಂದಾರಪಲ್ಲಿ ಕಡೆಗೆ ನಡೆಸ್ತಾ ಇರ್ತಾನೆ. ಮನೆ ಮಧ್ಯದಲ್ಲಿ ಅನಾಮಿಕಾ 25 ಕೆಜಿ ಮಿರ್ಚಿ ಬಜ್ಜಿ ಮಾಡೋದಿಕ್ಕೆ ಅನುಕೂಲವಾಗಿರುವ ಹಾಗೆ ಒಲೆಯ ಜೊತೆ ದೊಡ್ಡ ಕಡಾಯಿ, ಎಣ್ಣೆ ಡಬ್ಬ ಇಡ್ತಾಳೆ. ದೊಡ್ಡ ಡ್ರಮ್ ಇಟ್ಟು ನೀರನ್ನ ಹಿಡಿತಾ ಇರ್ತಾಳೆ. ಎಲ್ಲಾನು ರೆಡಿ ಮಾಡಿದ್ದೀನಿ, ಮಾರ್ಕೆಟ್ ಇಂದ ಇನ್ನು ಅತ್ತೆ ಬರೋದೇ ಲೇಟು ಅಂದುಕೊಳ್ಳುತ್ತಾ ಒಲೆ ಹತ್ರ ಒಂದು ಸ್ಟೂಲ್ ಹಾಕೊಂಡು ಕೂತ್ಕೋತಾಳೆ. ಶಾರದಾ ಅನಾಮಿಕಳ ತಾಯಿ ಮನೆಗೆ ಬರ್ತಾಳೆ. ಅನಾಮಿಕಳ ತಾಯಿ ತಂದೆ ರಂಗಯ್ಯ ಸುಜಾತರು ಪ್ರೇಮದಿಂದ ಮನೆಯೊಳಗೆ ಕರೆಸಿ ಕುರ್ಚಿ ಹಾಕ್ತಾರೆ. ಶಾರದಾ ಕೂತ್ಕೋತಾಳೆ. ತಂಗಿಮ್ಮ, ಮನೆ ಹತ್ರ ಎಲ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಅಣ್ಣಯ್ಯ. ಅತಿಗೆ, ನೀವು ನನ್ಗೊಂದು ನಿಜ ಹೇಳಿ. ನಿಜನಾ? ಯಾವ್ದ್ರ ಬಗ್ಗೆ ಅತ್ಗೆ? ಏನಾಯ್ತು? ಗಾಬರಿಯಾಗಬೇಕಾದ ಕೆಲಸವೇನಿಲ್ಲ ಅತ್ಗೆ. ಅನಾಮಿಕಾ ಮದುವೆಗೆ ಮೊದಲು ಯಾವತ್ತಾದ್ರೂ ಇಲ್ಲಿ 25 ಕೆಜಿ ಮಿರ್ಚಿ ಬಜ್ಜಿ ತಿಂದಿದ್ಲಾ? ಅದ್ರ ಮುಖ 3 ಹೊತ್ತು ಅರ್ಧ ಕೆಜಿ ಅನ್ನ ತಿಂದಿಲ್ಲ ಹೊರತು 25 ಕೆಜಿ ಮಿರ್ಚಿ ಬಜ್ಜಿ ತಿಂತಾಳ? ಆದ್ರೂ ಮಗಳು ಅನಾಮಿಕಾ ಅಷ್ಟೆಲ್ಲ ಮಿರ್ಚಿ ಬಜ್ಜಿ ತಿಂತಾಳೆ ಅಂತ ನಿಮಗೆ ಹೇಳಿದ್ ಯಾರತ್ಗೆ ಎಂದು ಸುಜಾತ ಕೇಳುತ್ತಲೇ ಶಾರದಾ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ. ರಂಗಯ್ಯ ಸುಜಾತರು ಅದನ್ನು ಕೇಳಿ ನಗುತ್ತಾರೆ. ತಂಗಿಯಮ್ಮ, ಅನಾಮಿಕಂಗೆ ಅಷ್ಟು ಸೀನ್ ಇಲ್ಲ, ಅಷ್ಟು ತಿನ್ನಲ್ಲ. ನನ್ನ ಮಾತು ನಂಬಿ ಅತ್ತೆ ಸೊಸೆಯರ ಮಧ್ಯೆ ನಡೀತಾ ಇರುವ ಮಿರ್ಚಿ ಬಜ್ಜಿ ಪಂದ್ಯದಲ್ಲಿ ನೀವೇ ಗೆಲ್ತೀರಾ. ಧೈರ್ಯವಾಗಿ ಮನೆಗೆ ಹೋಗಿ ಎಂದು ಹೇಳಿದ್ದರಿಂದ ಶಾರದಳ ಮನಸ್ಸು ಸಂತೋಷ ಪಡುತ್ತೆ. ಇಲ್ಲಿ ನೋಡಿ, ನನಗೂ ಅನಾಮಿಕಂಗೂ ಮನೆಯಲ್ಲಿ ಮಿರ್ಚಿ ಬಜ್ಜಿ ಪಂದ್ಯ ನಡೀತಾ ಇದೆ. ನಾನು ಮಿರ್ಚಿ ಬಜ್ಜಿ ಮಾಡ್ತಾನೆ ಇರ್ತೀನಿ, ನನ್ ಸೊಸೆ ಅನಾಮಿಕಾ ತಿಂತಾನೆ ಇರ್ತಾಳೆ. ನೀವು ಕೂಡ ಬನ್ನಿ. ಹಾಗೆ ತಂಗಿಯಮ್ಮ. ಶಾರದಾ ಕ್ಷಣ ಕೂಡ ತಡ ಮಾಡದೆ ಅದೇ ಆಟೋದಲ್ಲಿ ತಿರುಗಿ ಟೌನ್ಗೆ ಪ್ರಯಾಣವಾಗುತ್ತಾಳೆ. ರಮೇಶ್ ಪ್ರಸಾದರು ಮನೆಗೆ ಬರ್ತಾರೆ. ಅನಾಮಿಕಳ ಕಡೆ ನೋಡ್ತಾರೆ. ಅನಾಮಿಕಾ, ಅಮ್ಮ ಹೇಳಿದ್ದು ನಿಜನಾ? ಏನಮ್ಮ ಸೊಸೆ, ನೀನು ಅಷ್ಟು ಮಿರ್ಚಿ ಬಜ್ಜಿ ತಿಂತೀಯಾ? ತಿಂತೀನಿ ಮಾವಯ್ಯ. ನಿಮ್ ಮತ್ತೆ ಫೋನ್ ಮಾಡಿ ವಿಷಯ ಹೇಳಿದಾಗ ನಾನ್ ನಂಬ್ಲಿಲ್ಲ. ಕಣ್ಣಾರೆ ನೋಡ್ಬೋದು ಅಂತ ನಾನು ಮಗ ನಮ್ಮ ಮೆಕ್ಯಾನಿಕ್ ಶಾಪ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಮನೆಗೆ ಬಂದ್ವಿ. ಓಹೋ, ಅತ್ತೆ ಫೋನ್ ಮಾಡಿ ವಿಷಯ ಹೇಳಿದ್ರಾ? ಸರಿ ಮಾವಯ್ಯ, ಹೇಗೂ ಶಾಪ್ ಕ್ಲೋಸ್ ಮಾಡಿ ಬಂದಿದ್ದೀರಲ್ಲ, ಕುರ್ಚಿ ಹಾಕ್ತೀನಿ. ಅನಾಮಿಕಾ ಕುರ್ಚಿನ ಹಾಕುತ್ತಾಳೆ. ಪ್ರಸಾದ್ ರಮೇಶರು ಕೂತ್ಕೋತಾರೆ.
ತರಕಾರಿ ಮಾರ್ಕೆಟ್ ಹತ್ರ ಆಟೋ ನಿಲ್ಲುತ್ತೆ. ಶಾರದಾ ಆಟೋದಿಂದ ಇಳಿತಾಳೆ. ಇಲ್ಲೇ ಇರಪ್ಪ, ನಾನು ಹೋಗಿ ಹಸಿಮೆಣಸಿನಕಾಯಿ ತಗೊಂಡ್ಬರ್ತೀನಿ. ಇಲ್ಲೇ ಇರೋ, ಹೀಗೆ ಹೋಗಿ ಹಾಗೆ ತಗೊಂಡ್ ಬರ್ತೀನಿ. ಇಲ್ಲೇ ಇರ್ತೀಯಲ್ಲ? ಸರಿ ದೊಡ್ಡಮ್ಮ. ಶಾರದಾ ಮಾರ್ಕೆಟ್ ಒಳಗೆ ಹೋಗ್ತಾಳೆ. ಆಟೋದವನು ಕೂತ್ಕೊಂಡು ಫೋನ್ ನಲ್ಲಿ ಮಾತಾಡ್ತಾ ಇರ್ತಾನೆ. ಶಾರದಾ ಹಸಿ ಮೆಣಸಿನಕಾಯಿ ಇರುವ ಗಾಡಿ ಹತ್ರ ಬರ್ತಾಳೆ. ಏನಯ್ಯ, ಈ ಮೆಣಸಿನಕಾಯಿ ಖಾರವಾಗಿರುತ್ತಾ? ತುಂಬಾ ಖಾರ ಇರುತ್ತೆ ಅಮ್ಮನವ್ರೆ. ಇದ್ರ ಜೊತೆ ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಂಡು ತಿಂತಾರಾ? ತಿಂತಾರೆ ಮೇಡಮ್ ಅವ್ರೆ. ಎಷ್ಟು ಕಿಲೋ ಕೊಡು ಅಂತೀರಾ? 25 ಕೆಜಿ ಕೊಡು. ಗಾಡಿಯವನು ಸಂತೋಷ ಪಟ್ಟು 25 ಕೆಜಿ ಮೆಣಸಿನಕಾಯಿಯನ್ನು ತೂಕ ಹಾಕಿ ಒಂದು ದೊಡ್ಡ ಚೀಲದಲ್ಲಿ ಮೂಟೆ ಕಟ್ಟುತ್ತಾನೆ. ಶಾರದಾ ದುಡ್ಡು ಕೊಟ್ಟು ಆ ಚೀಲವನ್ನು ಆಟೋದಲ್ಲಿ ಹಾಕಿಕೊಂಡು ಮನೆಗೆ ಬರುತ್ತಾಳೆ. ಮಗನನ್ನು ಕರೆಯುತ್ತಾಳೆ. ರಮೇಶ್ ಹೊರಗೆ ಬರುತ್ತಾನೆ. ಮೂಟೆಯನ್ನು ಕಟ್ಟಿ 25 ಕೆಜಿ ಮೆಣಸಿನಕಾಯಿಯನ್ನ ಮನೆಗೆ ತರುತ್ತಾನೆ. ಮೆಣಸಿನಕಾಯಿನ ಡ್ರಮ್ಮಲ್ಲಿ ಹಾಕ್ತಾನೆ. ಅತ್ತೆ, ಎಲ್ಲ ಸಾಮಾನು ತಗೊಂಡ್ಬಂದಿದ್ದೀರಲ್ಲ? ತಂದಿದ್ದೀನಿ ಸೊಸೆ ಎಂದು ಶಾರದಾ ಕೂತ್ಕೊಂಡು ಮಿರ್ಚಿ ಬಜ್ಜಿ ಮಾಡ್ತಾ ಇರ್ತಾಳೆ. ರಮೇಶ್ ಮೆಣಸಿನಕಾಯಿ ತೊಳೆದು ತಾಯಿ ಶಾರದಂಗೆ ಕೊಡ್ತಾ ಇರ್ತಾನೆ. ಅನಾಮಿಕಾ ಒಂದು ಸ್ಟೂಲ್ ಮೇಲೆ ಕೂತ್ಕೊಂಡು ಮತ್ತೊಂದು ಸ್ಟೂಲ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೋತಾಳೆ. ಶಾರದಾ ಕರಿದ ಮೆಣಸಿನಕಾಯಿ ಬಜ್ಜಿನ ಪ್ರಸಾದ್ ತಂದು ಅನಾಮಿಕಳ ಹತ್ರ ಇರೋ ಪಾತ್ರೆಯಲ್ಲಿ ಹಾಕ್ತಾ ಇರ್ತಾನೆ. ಅನಾಮಿಕಾ ಆ ಮೆಣಸಿನಕಾಯಿ ಬಜ್ಜಿನ ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಇಷ್ಟರಲ್ಲಿ ಅನಾಮಿಕಳ ಅಮ್ಮ ಅಪ್ಪ ರಂಗಯ್ಯ ಸುಜಾತರು ಕೂಡ ಅಲ್ಲಿಗೆ ಬರ್ತಾರೆ. ಬಂದ್ರ ಅಣ್ಣಯ್ಯ, ಅಲ್ಲೋಡಿ, ನಿಮ್ಮ ಮಗಳನ್ನ ನೋಡಿ. ರಂಗಯ್ಯ ಸುಜಾತರು ಅನಾಮಿಕಳ ಕಡೆ ನೋಡ್ತಾರೆ. ಅನಾಮಿಕಾ ಚಕಚಕ ಮಿರ್ಚಿ ಬಜ್ಜಿ ತಿಂತಾ ಇರ್ತಾಳೆ. ಅದನ್ನು ನೋಡಿ ರಂಗಯ್ಯ ಸುಜಾತ ಆಶ್ಚರ್ಯ ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಶಾರದಾ ಮಿರ್ಚಿ ಬಜ್ಜಿ ಮಾಡ್ತಾನೆ ಇರ್ತಾಳೆ. ಅನಾಮಿಕಾ ಒಂದೇ ಸಮನೆ ತಿಂತಾ ಇರ್ತಾಳೆ. ಮಾರನೇ ದಿನ ಶಾರದಾ ಕೈಗಳು ನೋಯುತ್ತಾ ಇದೆ ಅಂತ ಬೆಡ್ ಮೇಲೆ ಮಲಗಿರ್ತಾಳೆ. ಅನಾಮಿಕಾ ಹತ್ತಿರವಿದ್ದು ಅನ್ನ ತಿನ್ನಿಸ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಇಷ್ಟರಲ್ಲಿ ಮಳೆಗಾಲ ಬರುತ್ತೆ. ಒಂದೇ ಸಮನೆ ಮಳೆ ಬೀಳ್ತಾ ಇರುತ್ತೆ. ರಮೇಶ್ ಪ್ರಸಾದರು ಮೆಕ್ಯಾನಿಕ್ ಶಾಪ್ ಸರಿಯಾಗಿ ನಡೆಯದೇ ಇದ್ದುದರಿಂದ ಮನೆಯಲ್ಲಿ ಕಷ್ಟ ಏರ್ಪಡುತ್ತೆ. ಆಗ ಶಾರದಾ, ಸೊಸೆ, ಮಳೆಗಾಲ ಬಂದಿದೆ. ಈಗ ಎಲ್ರಿಗೂ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಸರಿಯಾದ ಜಾಗ ನೋಡ್ಕೊಂಡು ನಾವು ಮಿರ್ಚಿ ಬಜ್ಜಿ ವ್ಯಾಪಾರ ಇಡೋಣ, ಏನಂತೀಯ? ಸರಿಯತ್ತೆ. ಅಮ್ಮ, ಅನಾಮಿಕಾ ಹೇಗೋ 25 ಕೆಜಿ ಮಿರ್ಚಿ ಬಜ್ಜಿ ತಿಂತಾಳಲ್ಲ? ಹೌದು ಮಗನೇ, ಮೊನ್ನೆ ತಿಂದಿದ್ಲಲ್ಲ, ನಾವೆಲ್ಲರೂ ಸೇರಿ ಕಣ್ಣಾರೆ ನೋಡಿದ್ವಲ್ಲ. ಇನ್ನೇನ್ ಮಾಡೋಣ ಅಂತ ಹೇಳು? ಹೌದು ರೀ, ಈಗ ಏನ್ ಮಾಡೋಣ ಅಂತ ಹೇಳಿ? ಒಂದು ಅಂಗಡಿನ ಬಾಡಿಗೆಗೆ ತಗೊಂಡು ಮಿರ್ಚಿ ಬಜ್ಜಿ ವ್ಯಾಪಾರ ಮಾಡೋಣ. ಅದ್ರ ಜೊತೆ 25 ಕೆಜಿ ಮಿರ್ಚಿ ಬಜ್ಜಿಯನ್ನು ತಿನ್ನುವ ಪಂದ್ಯ ಕೂಡ ಇಡೋಣ. ಹೇಗೂ ಯಾರು ಪಂದ್ಯದಲ್ಲಿ ಗೆಲ್ಲೋದಿಲ್ಲ. ನಮ್ಮ ಅನಾಮಿಕಾ ಖಚಿತವಾಗಿ ಗೆಲ್ತಾಳೆ. ಮಿರ್ಚಿ ಬಜ್ಜಿಗಳು ಮಾರಿದ್ರೆ ಕಡಿಮೆ ದುಡ್ಡೇ ಬರುತ್ತೆ. ಹೀಗೆ ಮಿರ್ಚಿ ಬಜ್ಜಿಯಿಂದ ಅದನ್ನ ತಿನ್ನುವ ಪಂದ್ಯವಿಟ್ರೆ ದುಡ್ಡು ಹೆಚ್ಚಾಗಿ ಬರುತ್ತೆ. ನೀವು ಆಲೋಚಿಸಿ ಎಂದು ರಮೇಶ್ ಹೇಳುತ್ತಲೇ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಏನಂತೀಯ ಸೊಸೆ? ಸರಿಯತ್ತೆ, ನಾವ್ ಯಾರನ್ನು ಮೋಸ ಮಾಡಿ ದುಡ್ಡು ಸಂಪಾದಿಸ್ತಾ ಇಲ್ವಲ್ಲ. ನಿಜಾಯಿತಿಯಿಂದ ಪಂದ್ಯ ಕಟ್ಟಿ ತಿಂಡಿ ಪೋತ ಆಟ ಆಡ್ತಾ ಇದ್ದೀವಿ, ದುಡ್ಡು ಸಂಪಾದಿಸ್ತಾ ಇದ್ದೀವಿ. ಅತ್ತೆ ಸೊಸೆಯರು ಹಾಗೆ ಮಾತನಾಡಿಕೊಂಡು ಮಗ ರಮೇಶ ಹೇಳಿದ್ದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಮಾರನೇ ದಿನ ಸೆಂಟರ್ ನಲ್ಲಿ ಒಂದು ಶಾಪ್ ಅನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ. ಒಳ್ಳೆ ದಿನ ಅತ್ತೆ ಸೊಸೆಯರು ಪೂಜೆ ಮಾಡಿ ಮಿರ್ಚಿ ಬಜ್ಜಿ ವ್ಯಾಪಾರ ಶುರು ಮಾಡುತ್ತಾರೆ. ಇನ್ನು ರಮೇಶ್ ಮೈಕ್ ಹಿಡಿದುಕೊಂಡು, ಬನ್ನಿ ಸ್ವಾಮಿ ಬನ್ನಿ, ಬಿಸಿ ಬಿಸಿ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. 25 ಕೆಜಿ ಮಿರ್ಚಿ ಬಜ್ಜಿ ತಿನ್ನುವ ಪಂದ್ಯ ನಡೀತಾ ಇದೆ. 10,000 ಕೊಟ್ಟು ಪಾಲ್ಗೊಳ್ಳಬಹುದು. ಗೆದ್ದವರಿಗೆ 10,000. ಅವರು ತಿಂದ ಮಿರ್ಚಿ ಬಜ್ಜಿಗೆ ದುಡ್ಡು ಕೊಡಬೇಕಾದ ಅಗತ್ಯವಿಲ್ಲ. ಅದೇ ಸೋತು ಹೋದವರು 10,000 ಜೊತೆ ತಿಂದ ಮಿರ್ಚಿ ಬಜ್ಜಿಗೆ ದುಡ್ಡು ಕಟ್ಟಬೇಕು. ಬನ್ನಿ ಸ್ವಾಮಿ ಬನ್ನಿ ಎಂದು ರಮೇಶ್ ಅರಚುತ್ತಾ ಇರುತ್ತಾನೆ. ಅನಾಮಿಕಳ ಜೊತೆ ಪಂದ್ಯವಿಟ್ಟು ಮಿರ್ಚಿ ಬಜ್ಜಿಯನ್ನು ತಿನ್ನಬೇಕು ಎಂದು ಬಹಳ ಜನ ದುಡ್ಡು ಕಟ್ಟಿ ಪಾಲ್ಗೊಳ್ಳುತ್ತಾರೆ. ಯಾರು ಗೆಲ್ಲೋದಿಲ್ಲ. ಅನಾಮಿಕಾ ಮಾತ್ರ 25 ಕೆಜಿ ಮಿರ್ಚಿ ಬಜ್ಜಿನ ತಿಂತಾ ಇರ್ತಾಳೆ. ದುಡ್ಡನ್ನು ಗೆದ್ಕೋತಾ ಇರ್ತಾಳೆ. ಎಲ್ಲರೂ ಬಹಳ ಸಂತೋಷ ಪಡುತ್ತಾರೆ. ಹಾಗೆ ಅತ್ತೆ ಸೊಸೆಯರು ಮಳೆಗಾಲ ಆಗುವವರೆಗೂ 2-3 ಸೆಂಟರ್ ನಲ್ಲಿ 25 ಕೆಜಿ ಮಿರ್ಚಿ ಬಜ್ಜಿ ತಿನ್ನುವ ಪಂದ್ಯ ಬಿಡ್ತಾ ಇರ್ತಾರೆ. ದುಡ್ಡು ಸಂಪಾದಿಸ್ತಾ ಇರ್ತಾರೆ. ಸೊಸೆ, ನಾನೊಂದು ಪ್ರಶ್ನೆ ಕೇಳಲಾ? ನಾನು 25 ಕೆಜಿ ಮಿರ್ಚಿ ಬಜ್ಜಿ ಹೇಗೆ ತಿಂತೀನಿ ಅಂತಲ್ವಾ ಅತ್ತೆ ನೀವು ನನ್ನ ಕೇಳಬೇಕು ಅಂದ್ಕೊಂಡಿರೋ ಪ್ರಶ್ನೆ? ಹೌದು ಸೊಸೆ, ಇಷ್ಟಕ್ಕೂ ನೀನು 25 ಕೆಜಿ ಮಿರ್ಚಿ ಬಜ್ಜಿ ಹೇಗೆ ತಿಂತೀಯಾ? ಅತ್ತೆ, ನನಗೆ ಮಿರ್ಚಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ. ಹಾಗೆ ತಿಂಡಿ ಪೋದತನ ಕೂಡ ಇದೆ. ಇಷ್ಟು ದಿನ ನೀವೇ ನನ್ನನ್ನು ಸರಿಯಾಗಿ ಗಮನಿಸಿಲ್ಲ. ಯಾವಾಗ ನೋಡಿದ್ರು ಏನೋ ಒಂದು ತಿಂತಾನೇ ಇದ್ದೆ.